ಬೇಕಾದ್ರೆ ಒಂದು ಗ್ಲಾಸ್ ಕುಡಿಯಕಂತೆ ಅಂತ. ಈಗ ಒಂದಿಟ್ಟು ತಂಪಾಗೈತಲ್ಲ ಮೈ, ಮೆಣಸಿನ ಸಾರು ಕುಡಿದಂದ್ರೆ ಬೆಚ್ಚಗಾಗತ್ತ. ಆಮೇಲೆ ಹಂಗೆ ಹೆಸರುಂಡಿ ಮಾಡ್ಕೊಡ್ತೀನಿ, ಹೆಸರು ಬೆಚ್ಚಗಕ್ಕವು, ಅವು ಒಂದು ಸ್ವಲ್ಪ ತಿನ್ನಕಂತೆ ಅಂತ. ಏನು ಬಿಸಿ ಬಿಸಿ ಸಜ್ಜಕ ಮಾಡ್ಕೊಂಬರ್ಲಾ ನಿನಗೆ, ಉಂತೀಯಾ? ಯವ್ವ ಬ್ಯಾಡ ಬೇ, ನಂಗೆ ಯಾಕೆ ಏನು ತಿನ್ನಕ ಮನಸ್ಸಿಲ್ಲ, ನಂಗೇನು ಬ್ಯಾಡವ. ಯವ್ವ ನನ್ನೊಂದಿಟ್ಟು ಕೆಲಸ ಐತಿ, ನಾ ಹೋಗಿ ಬರ್ಲಾ? ಅಲ್ಲಿ ಒಂದಿಟ್ಟು ಏನಾರ ಉಣ್ಣು, ಹೊಟ್ಟೆಗೆ ಸಮಾಧಾನ ಆಗತ್ತ. ಏನು ಅರ್ಧ ಹೊಟ್ಟೆಗೆ ಏನಿಲ್ಲ ಅಂದ್ರೂ ದೇಹಕ್ಕೆ ಸುಖ ಅನ್ಸೋದಿಲ್ಲ. ಏನು ಒಂದಿಟ್ಟು ಹೇಳೋದು ಕೇಳು, ಉಣ್ಣು. ಆಮೇಲೆ ಆ ಗೌಡ ಬರ್ತಾನ, ಬಂದ್ಮ್ಯಾಗ ಮಾತಾಡಿ ಏನ್ರ ಒಂದು ದಾರಿ ಹಚ್ಚನಂತ. ಏನು ತಡಿ, ಮತ್ತೆ ಅಲ್ಲಿ ಗೌಡ್ರು ಬರಕ್ಕೆ ಹೇಳಿವಿ. ಆಮೇಲೆ ಮತ್ತೆ ನೀ ಇಲ್ದ ನಾನು ಗೌಡ ಹತ್ರ ಏನ್ರ ಮಾತಾಡ್ಬೇಕು, ನೀ ಮತ್ತೆ ಬಂದು ಅದಕ್ಕೆ ವಟ ವಟ ಅನ್ಬೇಕು. ಎದಕ್ ಬೇಕಪ್ಪ ನನಗ? ಒಂದಿಟ್ಟು ನಿಂತು ಬಿಡು, ನೀನು ನಿಂತು ಬಿಡವ ಸುಕನ್ನಿ. ಆತಳ್ರಿ ಅತ್ತಿಯಾರ. ಚಂದ್ರಪ್ಪ, ಗೌಡ್ರ ಬರ್ರಿ, ಒಳ ಬರ್ರಿ. ಬರ್ರಿ ಗೌಡ್ರ, ಬರ್ರಿ ಆ ಕಡೆ ಕುಂದ್ರಿ ಬರ್ರಿ. ಹೆಂಗದಿಯವ ಸಂಗೀತವ? ನೋಡವ, ಇನ್ನೊಮ್ಮೆ ಈ ತರ ಹುಚ್ಚು ನಿರ್ಧಾರ ನಿನ್ ಜೀವನದಾಗ ಯಾವತ್ತು ತಗೋಬಿಡವ ತಾಯಿ. ಏನು ಬಹಳ ದೊಡ್ಡ ತಪ್ಪು ಮಾಡ್ತಿದ್ದಿ ನೀನು. ಅಂತ ಇಂಥ ದೊಡ್ಡ ತಪ್ಪಲ್ಲದು, ಎಂದು ಸರಿ ಹೋಲಾರ್ದದು ತಪ್ಪು ನೀ ಮಾಡ್ತಿದ್ದಿದ್ದು. ಜೀವನ ಅನ್ನೋದು ಹುಲುಮಾನವ ಅಲ್ಲವಾ ಮನುಷ್ಯ, ಒಂದು ಸ್ವಲ್ಪ ಜ್ಞಾನದಾಗ ಇಟ್ಕೋ. ಮಗಳದಳ, ಮಗ ಅಲ್ಲಿರೋದು ನಿನಗೆ ಮಗಳು, ಆಕಿ ಆಗು ಹೋಗು ನೀನು ನೋಡ್ಬೇಕು. ತಾಯಿಯಾಗಿರೋ ಜವಾಬ್ದಾರಿ ಇರುತ್ತೆ ತಾಯಿ, ಅರ್ಥ ಮಾಡ್ಕೋ. ಇನ್ನೊಮ್ಮೆ ಇಂಥ ತಪ್ಪು ನಿರ್ಧಾರ ಮಾಡಬೇಡ. ಶರಣ್ರಿ, ನಮ್ಮ ಸೌಕಾರ ಮಂದಿಗೆ ಎಲ್ರದ್ದು ನಾಷ್ಟ ಆತ್ರಿ? ಏನಿಲ್ರಿ, ಸಂಗೀತನ ಕ್ಯಾರೆಕ್ಟ್ರು ನಾನು ಸಾಯಿಸ್ಬೇಕು ಅನ್ಕೊಂಡೆ. ಯಾಕಂದ್ರೆ ಮುಂದೆ ಕತಿನ ಬೇರೆ ಥರ ತೊಗೊಂಡೋಗ್ಬೇಕಾಗಿತ್ತು. ನನ್ನ ತಲೆಯಲ್ಲಿ ಇದ್ದಿದ್ದೇ ಬೇರೆ ಸ್ಟೋರಿ. ಈಗ ನಾನು ನಾನು ಸ್ಟೋರಿದು ದಿಕ್ಕ ಬದಲಿಸೀನಿ. ಈಗಂದ್ರೆ ನಾ ಹೆಂಗೆ ಹೇಳ್ತೀನಂದ್ರೆ ರೀ, ಈಗ ನನ್ನ ಕತೆ ಹೆಂಗೆ ಹೊಂಟಿತ್ತಂದ್ರೆ, ನಮ್ಮ ಕತೆ ಗದಗ ಕಡೆಗೆ ಹೊಂಟಿತ್ತು ರೀ ಅಂತ ಹೇಳ್ತೀನಿ. ನಮ್ಮ ಊರಿಂದ ಗದಗ ಕಡೆಗೆ ಹೊಂಟಿತ್ರಿ ನನ್ನ ಕತೆ. ಈಗ ನೀವೆಲ್ಲರೂ ಸಂಗೀತನ ಸಾಯಿಸ್ಬೇಡ್ರಿ ಅಂದಿದ್ದಕ್ಕೆ ನನ್ನ ಕತೆ ಗದಗ್ ಬಿಟ್ಟು ವಾಪಸ್ ಬದಾಮಿ ಕಡೆ ಹೊಂಟೈತ್ರಿ. ಅಂದ್ರೆ ಪೂರಾ ಯೂಟರ್ನ್ ತೊಗೊಂಡ್ಬಿಟ್ಟೈತ್ರಿ ಈಗ ನನ್ನ ಕತೆ. ಆಯಿತು, ಪರವಾಗಿಲ್ಲ, ನೋ ಇಶ್ಯೂ. ನಾನು ಬೇರೆ ನೀವು ಯಾವಾಗ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳಿದ್ರು, ನಾನು ಅವಾಗಲೇ ನಾನು ನಿರ್ಧಾರ ಮಾಡಿಬಿಟ್ಟೆ. ಬೆಳಗ್ಗೆ ವಿಡಿಯೋಗೇನೆ ಅನ್ಕೊಂಡೆ, ಒಂದು ಮಾತು ಕನ್ವಿನ್ಸ್ ಮಾಡಿ ನೋಡೋಣ, ಕನ್ವಿನ್ಸ್ ಆದ್ರೆ ನಾನು ಚೇಂಜ್ ಮಾಡೋಣ ಕತ್ತಿ ಅನ್ಕೊಂಡೆ. ಬಟ್ ನೀವು ಯಾರು ಕನ್ವಿನ್ಸ್ ಆಗಂಗೆ ಕಾಣಲಿಲ್ಲ. ಆಮೇಲೆ ನಾನು ಕ್ರಿಯಲ್ ಅಲ್ಲ ರೀ, ನನಗೂ ನಿಜವಾಗ್ಲೂ ಪುಟ್ಟಕ್ಕನ್ನ ಅನತ್ಲ್ ಮಾಡ್ಬೇಕಂತ ಇಷ್ಟ ಇರಲಿಲ್ಲ. ಅಂದ್ರೆ ಕತೆ ಮುಂದುವರಿಲಿ ಅನ್ನೋದೊಂದೇ ಉದ್ದೇಶ ಇತ್ತು. ಹಾಗಾಗಿ ನಾನು ಸ್ವಲ್ಪ ರಫ್ ಆಗಿ ರೂಢಾಗಿ ನಿರ್ಧಾರ ತಗೊಂಡೆ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ನಾನೇನು ಅಷ್ಟು ಕುರಿಯಲ್ಲ ರೀ, ನಾ ಕೆಟ್ಟವಳಲ್ಲ. ದಯವಿಟ್ಟು ಹಂಗೆ ನೀವು ನನ್ನನ್ನು ತೂಕ ಮಾಡಬೇಡ್ರಿ. ಒಬ್ರು ಯಾರೋ ನಂಗೆ ಕೇಳೋದು, ನಂಗೆ ಮರ್ತೋಯ್ತು ಯಾರ್ದು ಅನ್ನೋದು ಕಮೆಂಟು. ನಂಗೆ ಭಾಳ ನಿಜವಾಗ್ಲೂ ಭಾಳ ಮನಸ್ಸಿಗೆ ನಾಡ್ತದು ಕಮೆಂಟ್. ನಿಮಗೂ ಅನ್ಸಲ್ಲೇನು ಪುಟ್ಟಕ್ಕನ್ನ ಅನಾಥಲ್ ಮಾಡ್ತಿರಲ್ಲ, ನಿಮಗೂ ಏನು ಕೆಟ್ಟ ಅನ್ಸಲ್ಲೇನು ಅನ್ನೋ ಥರ ಇತ್ತದು. ನಿಜವಾಗ್ಲೂ ಕೆಟ್ಟ ಅನ್ಸುತ್ತೆ. ನಾನೇನು ಅಷ್ಟು ಕೆಟ್ಟವಳಲ್ಲ ನಿಜವಾಗ್ಲೂ. ಬೇರೆಯವ್ರನ್ನ ಸಾಯಿಲಿ ಅಂತ ಹೇಳೋಷ್ಟು ನಾನು ನಿಜವಾಗ್ಲೂ ಬೇರೆ ಯಾರೋ ಶಾಪ ಆಗ್ತಿದ್ದಾಗ ಹೇಳ್ತೀನಿ, ಅವ್ರು ಸಾಯಿಲಿ ಅಂದರೆ ನಾನು ಹೇಳ್ತೀನಿ, ನಿನಗೇನು ಅಧಿಕಾರ ಇಲ್ಲ, ನೀನು ಆ ಥರ ಹೇಳಬೇಡ ಅಂತೇಳಿ. ಆ ಥರ ಕ್ಯಾರೆಕ್ಟರ್ ನಂದು. ನಾನು ಇದನ್ನ ಸ್ಟೋರಿ ಥರ ತೊಗೊಂಡು ಹೋಗ್ತಾ ಇದ್ದೆ ಅಷ್ಟೇ. ಅಂದ್ರೆ ಜೀವನದಾಗ ಆಗ್ತಿರ್ತಾವೆ, ನಮ್ಮ ಜೀವನದಾಗ ಆಗ್ಯಾವ. ನಮ್ಮ ಬ್ರದರ್ 32 ಇಯರ್ಸ್ ಕಳ್ಕೊಂಡಿವಲ್ಲ, ಹಂಗೆ ಒಂದು ಟ್ವಿಸ್ಟ್ ಆಯಿತು, ಪೂರ ಟ್ವಿಸ್ಟ್. ನಂದು ಯೂಟರ್ನ ಹೊಡೆದಿರೋದು ಈಗ ಜೀವನ. ನಾ ಬೆಂಗಳೂರಾಗಿದ್ದಕ್ಕೆ ಪೂರ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ, ಗಂಡ ಮನೆ ಬಿಟ್ಟು ಅವ್ರ ಮನೆಯಾಗ. ಹಂಗೆ ಆಗುತ್ತಾ ಅಂತ ಹೇಳಕ್ಕೆ ಹೋದೆ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ಕತಿ ನೋಡ್ರಿ. ಇಲ್ರಿ ಗೌಡ್ರೆ. ಆತು ಹೇಳವ ಗುಂಡವಕ್ಕ, ಈಗ ನನ್ನಿಂದ ನಿನಗೇನು ಸಹಾಯ ಆಗಬೇಕು? ಈಗ ಗೌಡ್ರ, ಮತ್ತು ಆಕೆ ಗಂಡ ಫೋನ್ ಮಾಡಿದ್ದೀವಿ ನಾವು. ಆಕೆ ಗಂಡ ನಮ್ಮ ಫೋನ್ ತೆಗಿವಲ್ಲ, ಅದೇನ ಬ್ಲಾಕ್ ಮಾಡ್ಯಾನಂತ್ರಿ. ಅದೇನ ಅನ್ಲಿಕ್ಕೆ ಬ್ಲ್ಯಾಕ್ ಮಾಡ್ಯಾನಂತ್ರಿ. ಒಟ್ಟು ಹಾಗಾಗಿ ಫೋನು ನಮಗೆ ಯಾವ ತೆಗಿಯೋಕ್ಕಲ್ಲ ಆತ. ಅದಕ್ಕೆ ಈಗ ಸಾಲದ ಜವಾಬ್ದಾರಿ ನಮ್ಮ ಮೇಲೆ ಐತಿ. ಅದಕ್ಕೆ ನಾನು ಎಷ್ಟ ಮಾಡಲಿ ಹೆಂಗೆ ಮಾಡ್ರಿ. ಮತ್ತು ಮಗಳು ಗಂಡನ ಮನೆಯಾಗಿರೋದ ಚಲೋ ರೀ. ಅದಕ್ಕೆ ನಾನು ಏನು ನಿರ್ಧಾರಕ್ಕೆ ಬಂದಿನಂದ್ರೆ ರೀ, ಅವ ಏನ ಆಕಿ ಮೈದನ್ನ 1 ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡಿದ್ದನ್ರಿ. ಬ್ಯಾಡ್ರಿ ಅದು ಮತ್ತು ಹೆಂಗಾಗತ್ತಂದ್ರೆ, ಮತ್ತು ನನ್ನ ಮಗಳು ಹಂಗನ್ಯಾಗ ಇದ್ದಂಗೆ ಆಗತ್ತೆ ರೀ ಗೌಡ್ರೆ. ಈಗ ಅದಕ್ಕೆ ನಾನೇನು ನಿರ್ಧಾರ ಮಾಡೀನಂದ್ರೆ ರೀ, ನೀವು ಮತ್ತು ನನಗೊಂದು 2 ಲಕ್ಷ ನೀವು ಸಾಲ ಕೊಟ್ರೆ, ನಾನು ಅದನ್ನು ತೊಗೊಂಡೋಗಿ ಸಾಲಗಾರಿಗೆಲ್ಲ ಕೊಟ್ಟು ನಾನು ಮಾತಾಡಿ ನನ್ನ ಮಗಳನ್ನ ವಾಪಸ್ ಗಂಡ ಮನೆಗೆ ಬಿಟ್ಟು ಬರ್ತೀನಿ ರೀ. ಯವ್ವ ತಡಿಯಪ್ಪ ಚಂದ್ರಪ್ಪ, ನಿಮ್ಮ ಪೂರ ಮಾತಾಡ್ಲಿ. ಆತವ, ಈಗ ನೀನು ನಾನು ಹಿಂಗೆ ಕೊಡ್ತೀನಿ 2 ಲಕ್ಷ. ನನಗೇನು 2 ಲಕ್ಷ ದೊಡ್ಡದಲ್ಲವ ಗುಂಡವಕ್ಕ, ಕೊಡ್ತೀನಿ. ವಾಪಸ್ಸು ಸಾಲ ಹೆಂಗೆ ತೀರಿಸ್ತಿರವ ನೀವು? ಮತ್ತು ನಾನು ಸಾಲ ಕೊಡ್ತೀನಿ ಅಂದ್ರೆ ನಾನು ಯಾವುದೇ ರೀತಿ
ಏನೂ ಅಡ ಇಟ್ಕೊಳ್ಳಾರ್ದ ಕೊಡುದಿಲ್ಲ, ಅದು ನಿನಗೂ ಗೊತ್ತೈತಿ. ಬಂಗಾರರ ಅದ್ರದ ಬೆಲೆ ಭಾಳ ಬಂಗಾರರ ಇರಬೇಕು, ಇಲ್ಲ ಏನಾರ ಭೂಮಿಯರ ಇರಬೇಕು. ಮತ್ತು ನೀವು ಏನು ಒತ್ತಿಡೋರೀಗ ನಾ ಕೊಡ್ತೀನಿ 2 ಲಕ್ಷ ಸಾಲ ಈಗ ನಿಂತ ಕಾಲ ಮೇಲೆ ಕೊಟ್ಟು ಬಿಡ್ತೀನಿ. ಗೌಡ್ರ ನಮ್ಮ ಹತ್ರ ಖರೇನ ಏನೂ ಇಲ್ರಿ. ಆದ್ರೆ ನನ್ನ ಗಂಡ ಮಾಡಿಸಿರೋದು ಮತ್ತು ನನ್ನ ತವ್ರ ಮನೆ ಕೊಟ್ಟಿರೋ ಒಂದಿಷ್ಟು ಬಂಗಾರ ಐತ್ರಿ. ಅದನ್ನ ನೀವು ಇಟ್ಕೊಂಡು ನಂಗೆ ಒಂದಿಷ್ಟು ರೊಕ್ಕ ಕೊಡ್ರಿ. ಯಪ್ಪ, ಎಲ್ಲಿ 1 ಎಕರೆ ಒತ್ತಿ ಹಾಕ್ತೀನಿ ಅಂತಂದಂತಾಳ ಅಂತ ನಮ್ಮವ್ವ ಹೆದರಿಬಿಟ್ಟಿದ್ದೆ. ಆದರೂ ಬಂಗಾರ ಆದ್ರೂ ನಾಳೆ ಯಾಕೆ ಸತ್ತ ಮ್ಯಾಗ ನನಗೆ ಬರಬೇಕು. ಈಕಿ ಮಗಳಿಗೆ ಕೊಡ್ತೀನಿ ಅಂತಾಳಲ್ಲ, ಇದು ಯಾವ ನ್ಯಾಯ? ಎಷ್ಟು ಇದ್ದಿದ್ದು ನಮ್ಮ ಅವನ ಹತ್ರ ಬಂಗಾರ, ಕೊಳ್ಳಾಗೋದು ಒಂದು ಬೋರ್ಮಾಳ ಸರ ಬಿಟ್ಟರೆ ಬೇರೆ ಯಾವುದೂ ಹಾಕ್ಕೊಂತಿದ್ದಿಲ್ಲ. ಏಟೈತೆ ನಮ್ಮ ಬಂಗಾರ, ತಡಿ ಏನಂತಾಳು ನೋಡೋಣ. ಗೌಡ್ರ, ನನಗೂ 2 ತೊಡೆ ಅದಾವ್ರಿ. ಅವು 4 ತೊಲೆ ಅದಾವ್ರಿ. ಒಂದೊಂದು ತೊಡೆ 2 ತೊಲೆ ಐತ್ರಿ, 4 ತೊಡೆ ಐತ್ರಿ. ಆಮೇಲೆ ಒಂದು ಪದಕದ ಸರ, ಅಂದ್ರೆ ಅದು ಪೂರಾ ಗಟ್ಟಿ ಬಂಗಾರ, ಆಗಿನ ಕಾಲದ್ದು ಚಲೋ ಬಂಗಾರ ಐತ್ರಿ. ಅದು ಒಂದು 4 ತೊಲೆದು ಐತಿ. ಆಮೇಲೆ 2 ಪಾಟ್ಲದವ್ರಿ, 4 ಬಿಲ್ವಾರ ಅದಾವ್ರಿ. ಇವನಷ್ಟು ನಿಮ್ಮ ಹತ್ರ ಇಡ್ತೀನಿ ರೀ. ಅಷ್ಟು ಇಟ್ಕೊಂಡು ನನಗೆ 4 ಲಕ್ಷ ಕೊಡ್ರಿ. ಅದು ಹೆಂಗವ 4 ಲಕ್ಷ ಕೊಡೋಕ್ಕಾಗತ್ತಾ? ನೋಡೋಣ, ಬಂಗಾರದ ಅಂಗಡಿ ತೊಗೊಂಡೋಗೋನು, ವ್ಯಾಲ್ಯೂಯೇಷನ್ ಮಾಡಿಸೋನು, ಎಷ್ಟಾಗುತ್ತೆ ಅಂತ ಹೇಳ್ತಾರ. ಅದ್ರದ್ದು 80% ನಾನು ನಿನಗೆ ಕೊಡ್ತೀನಿ ಸಾಲನ. ಹಂಗೆ ಪೂರ ಕೊಡಕ್ಕೆ ಬರಲ್ಲವ ಅದು. ಆಮೇಲೆ ನಾನು ನೋಡವ 2% ಬಡ್ಡಿ, ತಿಂಗಳ 2% ಬಡ್ಡಿ ನೀನು ಕಟ್ಟೋದಾಗುತ್ತಾ? ವಿಚಾರ ಮಾಡು ಯವ್ವ, ವಿಚಾರ ಮಾಡ್ಬೇ. ಆಮೇಲೆ ನನ್ನನ್ನು ಸಾಲಗಾರನ್ ಮಾಡಿಟ್ಟಿ ನೀನು. ಈಗ ನಂದು ಇದ್ರದ್ದು ಅಂತ 1000 ಅದಾವ ನನಗೆ ಗೋಳು. ನೀ ಮತ್ತೆ ನನ್ನನ್ನು ಇಡಬಾರ್ದು. ನೀನು ನನ್ನ ತೊಗೊಂಡೋಗಿ ಅಡ್ಕೋತದಾಗ ಅಡಿಕೆ ಇಟ್ಟಂಗಿಟ್ಟು ನಾನು ಕುತ್ತಿಗೆ ಕಟ್ ಮಾಡ್ಬಾರ್ದು. ನೀ ಹೇಳಿ ನೋಡ ನಿನಗೆ. ಲೋ, ಒಂದಿಟ್ಟು ಬಾಯಿರ ಮುಚ್ಚೋಯಪ್ಪ. ನೋಡ್ವಾ, ಇವು ಬಂಗಾರದ್ದು ಕೊಡು, ನಾನೇನು ಇಟ್ಕೊಂಡು ಅನ್ನೋದಿಲ್ಲ. ಇವು ಏಟ ಆಗಲಿ ರಗಳಿನ ಹಾಕವ್ವ ಮುಂಡಕ್ಕ. ಅದಕ್ಕೆ ನಾ ಏನಂತೀನಿ ಈಗ, ಮತ್ತೆ ನಿನ್ನ ಮಗಳು ಕೇಳಿದ್ಲಂತಲ್ಲ 1 ಎಕರೆ ಕೇಳಿದ್ದಿಲ್ಲ ಹೊಲ, 1 ಎಕರೆ ನಿನ್ನ ಮಗಳು. ಎಲ್ಲ ಗೌಡ ಬಡ್ಡಿ ಮಗನ ಅದ ಅನ್ಕೊಂಡೆ ನಾನು. ರೊಕ್ಕ ಕೊಡ್ತೀನಿ ಕರ್ದ ಅಂದಾಗನ. ಕೇಳಿದ್ದಲ್ರಿ ಗೌಡ್ರ. ಕೆಲಸ ಮಾಡು, 1 ಎಕರೆದಾಗ ನನಗೆ ಒಂದು ಅರ್ಧ ಎಕರೆ ನನಗೆ ಬರ್ದು ಕೊಟ್ಬಿಡು. ನಾನು ನಿನಗೆ ಒಂದು 4 ಲಕ್ಷ ಕೊಟ್ಬಿಡ್ತೀನಿ. ಹೌದೇನ್ರಿ? ಬಂಗಾರ ಒತ್ತಿ ಇಡೋದು ಬೇಡ ಅಂತೀರಿ? ಇಲ್ಲವ, ಬಂಗಾರ ಬೇಡವ. ಯವ್ವ, ತಪ್ಪು ಮಾಡಿರೋದು ನಿನ್ನ ಮಗಳು. ನನಗೆ ಮತ ಅದನ್ನ ಹೇಳೋದು ಆಗೋದಿಲ್ಲ. ಒಂದ್ಸರಿ ಕರೆಕ್ಟಾಗಿ ಕೇಳಿಸ್ಕೊಂಬಿಡು ನೀನು. ಆಕಿಗೆ 1 ಎಕರೆ ಹೊಲ ಕೊಡ್ತೀನಿ. ಕೊಟ್ಟ ಮ್ಯಾಗ ಮತ್ತೆ ಯಾವತ್ತು ತವ್ರ ಮನೆಗೆ ವಾಪಸ್ ಬರಂಗಿಲ್ಲ ನೋಡು. ಅದಕ್ಕೆ ಆಕಿ ರೆಡಿ ಅದಳನ ಕೇಳು. ಯವ್ವ ಬೇಯವ್ವ, ನೀ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ನಾ ಮಾತಾಡಕತ್ತೀನಲ್ಲ. ಹಂಗಲ್ ಬೇಯವ್ವ, ನನಗೆ ಹೊಲ ಏನು ಕೊಡೋದು ಬೇಡ. ಗೌಡ್ರಿಗೆ ಹೇಳು, ನಂಗೊಂದು ಯಾವ್ದಾರ ಕೆಲಸ ಕೊಡ್ಸಕ್ಕೆ ಹೇಳು. ನಾನು ಕೆಲಸ ಮಾಡಿ ಅಂತ ತೀರ್ಸಾದ್ಮ್ಯಾಗ ನನ್ನ ಗಂಡ ಮನೆಗೆ ಹೋಗ್ತೀನಿ. ಹುಚ್ಚವ್ವ, ಸುಮ್ ಕುತ್ಕೋ. ಏನೇನಾರ ಉದ್ದುದಕ್ಕ ಮಾತಾಡ. ಅಲ್ಲಿ ನಿನ್ನ ಮಗಳ ಜೀವನದ ಗತಿ ಏನು? ಆಕಿದ್ದೇ ಟ್ರೈ ತನ ಖಬರ್ ನಿನಗ? ಅದೇನು 10-20 ಸಾವಿರನ ಒಂದು 8-9 ತಿಂಗಳದ ಮುಟ್ಟತ್ತಪ್ಪ. ಹೋಗಿ ವಾಪಸ್ ಬಾಳೆ ಮಾಡ್ತಾರಂದ್ರ ಏನ್ ನಿನಗೇನು ಈಗ ಸಂಬಳ ಕೊಡ್ತಾರಂದ್ರ ನಿನಗೇನು ತಿಂಗಳಿಗೆ ಒಂದು 45 ಸಾವಿರ ಕೊಡ್ತಾರನ? ಬಂದ್ರು ಹಬ್ಬ ಬಂದ್ರ ಒಂದು 5 ಸಾವಿರ 6 ಸಾವಿರ ಬರುತ್ತೆ ನಿನಗ. ಅದನ್ನ ನೀನ್ ಯಾವಾಗ ಇದು ಮಾಡ್ತಿದ್ದಿ? ಸ್ವಲ್ಪ ಸುಮ್ಮಿರು. ಚಂದ್ರ, ನಾನು ನಿನಗೆ ಹೇಳಕತ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಈ ನಿರ್ಧಾರನ ನಾನು ಮುಂಚೆಗ ತಗೋಬೇಕಾಗಿತ್ತು, ತಗೊಳ್ಳಿಲ್ಲ. ಯಾಕಂದ್ರೆ ಅದು ಎಷ್ಟಾಗ್ಲಿ ಗಂಡು ಮಕ್ಕಳ ಮ್ಯಾಗಲ್ದು ವ್ಯಾಮೋಹ ಹೋಗೋದಿಲ್ಲ ತಾಯರಿಗೆ. ಹಂಗಾಗಿ ನಾನು ತಗೊಳ್ಳಿಲ್ಲ. ಈಗ ಹೇಳ್ತೀನಿ, ಕಿವಿಗೊಟ್ಟು ಕೇಳ್ಸರಿ. ನೀನು ಕೇಳ್ಸರ್ವಾ? ಹಿಂದೆ ನಿಂತಕ್ಕೆ ಸುಕನ್ನಿ. ಈಗ 2.5 ಎಕರೆ ನಂದು ಐತಿ ಹೊಲ, ಆಯ್ತಾ? ಆ ಹೊಲದಾಗ ಅರ್ಧ ಎಕರೆನ ನಾನು ಗೌಡ್ರಿಗೆ ಮಾರ್ತೀನ, ಯಾರಿಗೆ ಮಾರ್ತೀನ ಗೊತ್ತಿಲ್ಲ, ಒಟ್ಟನೆ ನಾ ಮಾರ್ತೀನಿ. ಮಾರಿ ನಾನು ನನ್ನ ಮಗಳು ಏನು ಸಾಲ ಮಾಡ್ಯಾಳಲ್ಲ ಅದನ್ನ ತೀರಿಸಿ ನಾನು ನನ್ನ ಮಗಳನ್ನ ಗಂಡ ಮನೆಗೆ ಹೋಗಿ ಬಿಟ್ಟು ಬರ್ತೀನಿ. ನನಗೆ ಗೊತ್ತೈತಿ ಅವರೆಲ್ಲರೂ ಒಳ್ಳೆಯರದಾರ. ಅದಕ್ಕೆ ಆಕಿ 1 ತಪ್ಪು ಮಾಡಿದಾಗೂ ಅವ್ರು ಏನು ಅಂದಿಲ್ಲ, 2 ತಪ್ಪು ಮಾಡಿದಾಗೂ ಏನು ಅಂದಿಲ್ಲ. ಈಗ ದೊಡ್ಡದಾಗಿ ಬೇರೆ ಜೀವಕ್ಕೆ ಸಂಸ್ಕಾರ ಬಂದಾಗ ಅವರು ಈಕಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾರ. ಆಕೆ ಅಲ್ಲಿರೋದ ಚಲೋ ಅಂತ ನನಗೆ ಅನ್ಸುತ್ತೆ, ನಾನು ಅದನ್ನು ಮಾಡ್ತೀನಿ. ನೀನು ಇದಕ್ಕೂ ಏನಾರ ಖ್ಯಾತಿ ತೆಗೆದ್ರೆ ಚಂದ್ರ, ಹೇಳ್ತೀನಿ ಕೇಳು. ನಾ ದುಡ್ದು ಮಾಡಿರೋದು ಹೊಲ, ನಿಮ್ಮಪ್ಪ ಕುಡ್ದು ಎಲ್ಲ ಹಾಳು ಮಾಡಿದ್ದ ಚಂದ್ರ, ನಿನಗೂ ಗೊತ್ತೈತಿ. ಎಲ್ಲ ಹೊಲ ನನ್ನ ಹೆಸರಲ್ಲೇ ಐತಿ. ಏನು ನಾ ದುಡ್ದಿರೋದದು, ನಾನು ಯಾರಿಗೆ ಬೇಕಾದ್ರೂ ಮಾಡ್ತೀನಿ. ಆತಾ? ಇನ್ನು ಮತ್ತೆ ನಾನು ಹಂಗೆ ನಿರ್ಧಾರ ತಗೊಂಡೆ ಅಂದ್ರೆ ಅದು ಬಗ್ಗೆ ಇರೋದಿಲ್ಲ. ಸುಮ್ಮನೆ ನೀನು ಹೇಳ್ತೀನಿ ಅದನ್ನು ಕೇಳು. ಅರ್ಧ ಎಕರೆ ನಾನು ನನ್ನ ಮಗಳಿಗೆ ಹೆಸರಿಗೆ ಬರೆದು ಕೊಡ್ತೀನಿ ರೀ. ಸುಮ್ಮನೆ ಹ್ಞೂ ಅಂತ ಹೇಳ್ರಿ. ಆಮೇಲೆ ಅದು 2 ಎಕರೆನೂ ಕಳ್ಕೊತೀರಿ ನೋಡಿ ನೀವು. ಹೌದು, ಮತ್ತೆ ಕಳ್ಕೊಂತಿ.
ಒಟ್ಟು ನೀನು ನಿರ್ಧಾರ ಮಾಡಿ ಬೇಯವ್ವ ನಿನಗೆ ಮಗ ಹೆಂಗಾರ ಹಾಳಾಗಿ ಹೋಗೋಲ್ಲಕ್ಕ ಮಗಳೊಂದು ಚಲೋ ಇರ್ಬೇಕಂತ ಅನ್ಕೊಂಡಿ ನೀನು. ಇಲ್ಲ, ಮಗಳು ಒಬ್ಬಕ್ಕೆ ಚಲೋ ಇರ್ಬೇಕಂತ ನಾನು ಅನ್ಕೊಂಡಿಲ್ಲ, ಮಗ ಒಬ್ಬತ್ನ ಚಲೋ ಇರ್ಬೇಕಂತ ನಾನು ಅನ್ಕೊಂಡಿಲ್ಲ. ನೀವಿಬ್ರು ನನಗೆ ಆಡ್ಕೊಂಡು ನೀವಿಬ್ರು ಚಲೋ ಇರ್ಬೇಕನ್ನೋದ ನನಗಿರೋದು. ಈಗ ಏನು ತಕರಾರು ಮಾಡ್ಬೇಡ, ಸುಮ್ಮನಿದ್ಬಿಡ. ಆಮೇಲೆ ಇನ್ನೊಂದು ವಿಷಯ, ನಾ ಹೊಲ ಮಾರದ್ಮೇಲೆ ಅದು 2 ಲಕ್ಷ ತಗೊಂಡು ಉಳಿಕಿದ್ದೇನಿರುತ್ತಲ್ಲ ರೊಕ್ಕ, ನೀ ತಲೆ ಕೆಡಿಸಬೇಡ, ಅಷ್ಟು ಕೊಡೋದಿಲ್ಲ ಆಕಿಗೆ. ಆಕಿ ಮಗಳ ಹೆಸರ್ಲೆ ನಾನು ಅದನ್ನ FD ಮಾಡಿ ಇಡ್ತೀನ ಬ್ಯಾಂಕ್ನಾಗ. ಯಾಕಂದ್ರೆ ನಾಳೆ ಆಕಿ ಮಗು ನಂಬಿಕಿಲ್ಲ ನನಗ. ಆಕಿ ಮಗಳನ್ನ ನನ್ನ ಜೀವನ ನೋಡ್ಬೇಕು. ಆಕಿಗೆ ಐತೆ ಎಲ್ಲ ಕಾಳಜಿ, ನನ್ನ ಮೊಮ್ಮಗಳ ಬಗ್ಗೆ ನನಗೈತಿ. ಹಂಗಾಗಿ ಅರ್ಧ ಎಕರೆ ಹೊರ ಮಾಡ್ತೀರಲ್ಲ, ಅದ್ರ ಬಂದಿದ್ದ ರೊಕ್ಕ ನಾನು ನನ್ನ ಮೊಮ್ಮಗಳ ಹೆಸರಲ್ಲಿ FD ಮಾಡ್ತೀನಿ. ಇದಕ್ಕೆ ಯಾರು ಏನು ಖ್ಯಾತಿ ತೆಗಿಂಗಿಲ್ಲ. ಇಷ್ಟ, ಇದು ನನ್ನ ನಿರ್ಧಾರ. ಯಾರಿಗಾರ ಏನ್ರ ತೊಂದ್ರೆ ಐತಂದ್ರ ಈ ಮನಿನೂ ಬಿಟ್ಟು ಹೊಲಾನು ಬಿಟ್ಟು ಎಲ್ಲ ಆಸ್ತಿನೂ ಬಿಟ್ಟು ಹೋಗ್ಬೋದು. ನಾನು ನನ್ನ ಮಗಳು ಈ ಮನೆಗೆ ಇರ್ತೀವಿ. ಮಾಡ್ ಭಾಳನ ಆಗೈತಿ ನಿಂದು. ಬರ್ತೀಯಲ್ಲ ಹೇಳ್ತೀನಿ ನಿನಗೆ.